ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಿಮ್ಮ ಹತ್ರ ಬೈಕ್ ಇದೆಯಾ? ನಿಮ್ಮ ಬೈಕ್ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲ ಅಂದರೆ ನೀವು ನಗೆಪಾಟಲಿಗೆ ಈಡಾಗ್ತೀರಾ. ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವರು ಯಾರು ಗೊತ್ತಾ? ಈ ಬೈಕ್ ಓನರ್ ರಾಜ್ಕುಮಾರ್. ಬೈಕ್ ಓನರ್ ಅಷ್ಟೇ ತಾನೇ, ಅದರಲ್ಲೇನು ವಿಶೇಷ? ಎಷ್ಟೋ ಜನರಲ್ಲಿ ಇಂಥದ್ದು ಒಂದಲ್ಲ ಎರಡಲ್ಲ 3 ಬೈಕ್ಗಳಿರುತ್ತವೆ ಅಂತೀರಾ? ವಿಷಯ ಅದಲ್ಲ. ಇವತ್ತು ಒಂದು ತಮಾಷೆ ನಡೀತು. ತಮ್ಮ ಪಲ್ಸರ್ ಬೈಕ್ ಏರಿ ರಾಜ್ಕುಮಾರ್ ಇವತ್ತು ವಾರಿ ಹೊರಟಿದ್ರು. ಆದ್ರೆ ಓಕಳಿಪುರಂ ಬಳಿ ಟ್ರಾಫಿಕ್ ಪೊಲೀಸರ ಕೈಗೆ ತಗಲಾಕೊಂಡ್ರು. ನಿಮ್ದೇನ್ರಿ ಈ ಬೈಕು ಅಂತೆಲ್ಲ ಪೊಲೀಸರು ಬೈಕ್ ಹಿಂದೆ ಮುಂದೆಲ್ಲ ನೋಡಿದ್ರು. ಈ ವೇಳೆ ಬೈಕ್ ನಂಬರ್ ಅಲ್ಲಿ ವ್ಯತ್ಯಾಸ ಕಂಡು ಬಂತು. ಹಿಂದೊಂದು ನಂಬರ್ ಪ್ಲೇಟ್, ಮುಂದೊಂದು ನಂಬರ್ ಪ್ಲೇಟು. ಏನ್ರಿ ಇದು, ಯಾಕೆ ಹೀಗೆ ಅಂತೆಲ್ಲ ಪೊಲೀಸರು ಕೇಳಿದ್ರೆ ಏನ್ ಹೇಳ್ತಾರೆ ನೀವೇ ಕೇಳಿ. ನಾನು ನೋಡಿಲ್ಲ, ಸುಮ್ಮನೆ ಯಾಕೆ ಸೋಲು ಹೇಳ್ಬೇಕು? ಅದೇ ಜೀರೋ ಹಾಕಿಲ್ಲ ಅಷ್ಟೇ, ಇನ್ನು ಏನು ಬೇರೆ ಏನು ಹಾಕಿಲ್ಲ. ಅವ್ರು ಜೀರೋ ಮುಂದೆ ಹಾಕಿಲ್ಲ ಅಷ್ಟೇ. ಸರಿ ಓಕೆ ಮೇಮ್, ಅವರು ಎಷ್ಟು ಫೈನ್ ಕಟ್ಟಿರೋದು ನಾನು ಗಾಡಿದು, ಅದೇ ನಮಗೆ ನಾನು ನೋಡಿಲ್ಲ. ಅವ್ರು ಅಬ್ಸರ್ವ್ ಮಾಡಿರೋದು ಇಟ್ಕೊಂಡಿರೋದು ಅಷ್ಟೇ. ನಾನೇನು ಅದೇಂತ ಗಾಡಿ ಅಂತ ಕಲ್ತನ್ನೋದು ಏನು ತೊಗೊಂಡು ಬಂದಿಲ್ಲ. ನಾನು ಪರ್ಚೇಸ್ ಮಾಡಿರೋದು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಎಲ್ಲ. ಈ ಪಲ್ಸರ್ ಗಾಡಿ ತಗೊಂಡು 1 ವರ್ಷ ಆಗಿದ್ಯಂತೆ. ಆದ್ರೆ ಗಾಡಿ ಓನರ್ಗೆ ನಂಬರ್ ಪ್ಲೇಟ್ ನಲ್ಲಿರೋ ವ್ಯತ್ಯಾಸ ಗೊತ್ತೇ ಇಲ್ವಂತೆ. ಒಂದ್ ಕಡೆ KA02 HR 0223 ಇದ್ರೆ ಇನ್ನೊಂದ್ ಕಡೆ KA02 HR 223 ಅಂತಿದೆ. 0 ಮಿಸ್ಸಿಂಗ್. ಈತನ ಪೇಚಾಟ ನೋಡಿ ಪೊಲೀಸರ್ಗೆ ನಗು ಬಂದ್ ಹೋಯ್ತು. ಗಾಡಿ ಬಂದು ನಿಲ್ಲಿಸಿರು, ಯಾಕಪ್ಪ ಹೆಲ್ಮೆಟ್ ಹಾಕಳಪ್ಪ ಅಂದೆ. ಮರ್ಯಾದೆಗೆ ಮಾತಾಡೋದ. ನಂಗೆ ಡೌಟ್ ಬಂತು, ಹಿಂದೆ ಮುಂದೆ ಚೆಕ್ ಮಾಡಿದೆ. ಹಿಂದೆ ಮುಂದೆ ಚೆಕ್ ಮಾಡಿದಾಗ ನಂಬರ್ ಪ್ಲೇಟ್ ಡಿಫ್ರೆನ್ಸ್ ಇತ್ತು. ಅದನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದೆ. ನಮ್ ಜನ ಅದೆಷ್ಟು ಬ್ಯುಸಿ ಆಗಿರ್ತಾರೆ ನೋಡಿ. 1 ವರ್ಷದಿಂದ ಜೊತೆಗಿರೋ ತಮ್ಮ ಗಾಡಿಯನ್ನೇ ಸರಿಯಾಗಿ ಗಮನಿಸದೇ ಇದ್ದವರು ಇದ್ದಾರೆ ಅಂದ್ಮೇಲೆ ಇನ್ನು ಎಂಥವರೆಲ್ಲ ನಮ್ಮಲ್ಲಿ ಇರಬಹುದು ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಬೆಂಗಳೂರಿನಲ್ಲೀಗ ಚುನಾವಣಾ ಕಣ ರಂಗೇರಿದೆ. ನಟಿ ರಮ್ಯಾ ಮತ್ತೆ ತಮ್ಮ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ಜೊತೆಗೆ ಹಲವು ಅಭ್ಯರ್ಥಿಗಳು ಮತಪೇಟೆಗಾಗಿ ನಾನಾ ಸರ್ಕಸ್ ಮಾಡಿದ್ರು. ಬನ್ನಿ ಯಾರ್ಯಾರು ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ನೋಡೋಣ. ಬೆಂಗಳೂರಲ್ಲಿ ಚುನಾವಣಾ ಕಣ ರಂಗೇರಿದೆ. ಅಭ್ಯರ್ಥಿಗಳು ತಮ್ಮ ಪರ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅಬ್ಬರ ಜೋರಾಗಿತ್ತು. ಇವತ್ತು ಕೂಡ ರಮ್ಯಾ ಕಾಂಗ್ರೆಸ್ ಪರ ಪ್ರಚಾರ ಮುಂದುವರೆಸಿದ್ರು. ಮೊದಲು ಬನಶಂಕರಿ ದೇವಾಲಯದಲ್ಲಿ ರಮ್ಯಾ ಪೂಜೆ ಸಲ್ಲಿಸಿದ್ರು. ನಂತರ ಜಯನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೇಣುಗೋಪಾಲ್ ಪರ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು. ಹಾಗಾಗಿ ಐ ಥಿಂಕ್ ಕಾಂಗ್ರೆಸ್ ಇಸ್ ದ ಬೆಸ್ಟ್ ಪಾರ್ಟಿ ರೈಟ್ ನೌ. ನಿಮ್ಗೆ ಹೋದಾಗಲೆಲ್ಲ ಯಾವ ಥರ ರೆಸ್ಪಾನ್ಸ್ ಸಿಗ್ತದೆ? ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಮಕ್ಕಳೆಲ್ಲ ಬಂದು ನಂಗೆ ರೋಸಸ್ ಕೊಡ್ತಾರೆ, ಹೆಣ್ಮಕ್ಳೆಲ್ಲ ಬಂದು ಹ್ಯಾಂಡ್ ಶೇಕ್ ಕೊಡ್ತಾರೆ. ಆಮೇಲೆ ಇವತ್ತು ನನಗೊಂದು ದೇವ್ರ ಫೋಟೋ ಕೊಟ್ಟರು, ಅವತ್ತು ಕೂಡ ದೇವ್ರ ಫೋಟೋ. ಸೊ ಇಟ್ಸ್ ವೆರಿ ವೆರಿ ನೈಸ್. ಆ್ಯಂಡ್ ಪ್ಲಸ್ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲರೂ ವೋಟ್ ಹಾಕಿ. ಇನ್ನೊಂದೆಡೆ ಸರ್ವಜ್ಞ ನಗರದ ಜೆಡಿಎಸ್ ಅಭ್ಯರ್ಥಿ ಸೈಯದ್ ಅಲ್ತಾಫ್ ಲಿಂಗರಾಜಪುರದಲ್ಲಿ ಪಕ್ಷದ ಪರವಾಗಿ ಪ್ರಚಾರ ನಡೆಸಿದರು. ರ್ಯಾಲಿ ಮೂಲಕ ಪ್ರಚಾರ ಪ್ರಾರಂಭಿಸಿದ ಅಭ್ಯರ್ಥಿ ಅಲ್ತಾಫ್ ಮತ್ತು ಬೆಂಬಲಿಗರು ಲಿಂಗರಾಜಪುರದ ಗಂಗಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ನಂತರ ಕಾಲ್ನಡಿಗೆ ಮೂಲಕ ಮತಯಾಚಿಸಿದರು. ಜಾತ್ಯದ ಜನತಾದಳದ ಮುಂದೆ ಯಾರೂ ಗಟ್ಟಿ ಪಾರ್ಟಿ ಇಲ್ಲ. ನಮ್ಮ HD ಕುಮಾರಸ್ವಾಮಿ ಮುಂದೆ ಯಾರೂ ಗಟ್ಟಿ ಪಾರ್ಟಿ ಇಲ್ಲ. ಒಂದು ಚುನಾವಣೆ ಇದೆ, ಚುನಾವಣೆ ಎಲ್ಲರೂ
ಪಾರ್ಟಿಸಿಪೇಟ್ ಮಾಡ್ತಾರೆ ಪ್ರಕಾರ ನಾವು ಚುನಾವಣೆ ಫೈಟ್ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ. ನಮ್ಮ ಜನತಾದಳ ಪಾರ್ಟಿ ಗೆಲುವು ತಗೊಳ್ಳುತ್ತೆ ಮತ್ತು ನಮ್ಮ HD ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಮತ್ತೊಂದೆಡೆ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ ಸತೀಶ್ ರೆಡ್ಡಿ ನೂರಾರು ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿ ನಡೆಸಿ ಮತಯಾಚನೆ ಮಾಡಿದರು. ಗಾಂಧಿನಗರ ಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಾರ್ಟಿಯಿಂದ ಟಿಕೆಟ್ ಪಡೆದಿರುವ ಮಂಗಳಮುಖಿ ಸೌಮ್ಯ ಓಕಳಿಪುರಂನಲ್ಲಿ ಮತಪ್ರಚಾರ ನಡೆಸಿದರು. ಮಂಗಳಮುಖಿ ಬೆಂಬಲಿಗರೊಂದಿಗೆ ಗಲ್ಲಿ ಗಲ್ಲಿ ತಿರುಗಿ ಪಕ್ಷಕ್ಕೆ ಮತ ಹಾಕುವಂತೆ ಕೇಳಿಕೊಂಡರು. ಇನ್ನು ಮತದಾನದ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಸೃಷ್ಟಿ ವೆಂಚರ್ಸ್ ಸಂಸ್ಥೆಯು ಚುನಾವಣಾ ಆಯೋಗ ಮತ್ತು ಬಿಬಿಎಂಪಿ ಸಹಯೋಗದೊಂದಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಸವನಗುಡಿಯ ವಾಲಿಬಾಲ್ ಮೈದಾನದಲ್ಲಿ ವೋಟ್ ಸ್ಪಾಟ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಜನರು ಇಲ್ಲಿ ಬಂದು ಅಣಕು ಮತ ಚಲಾಯಿಸಿ ನಾನು ಮತ ಹಾಕ್ತೀನಿ ಅನ್ನೋ ಶಪಥ ಮಾಡಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.